ನಮಸ್ಕಾರ ಸ್ನೇಹಿತರೆ. ಮಾರ್ಚ್ 10 ಭಯಂಕರ ಅಮಾವಾಸ್ಯೆ ಇದ್ದು 500 ವರ್ಷಗಳ ನಂತರ ಈ ಅಮಾವಾಸ್ಯೆ ಮುಗಿದ ಬಳಿಕ 28 ವರ್ಷಗಳು ಈ 9 ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ಅದೃಷ್ಟ ಸಂಪತ್ತಿನ ಸುರಿಮಳೆ ಸುರಿತಾ ಇದ್ದು ಗುರು ರಾಘವೇಂದ್ರ ರಾಯರ ಕೃಪಾ ಕಟಾಕ್ಷದಿಂದ ಇವರು ಅದೃಷ್ಟವಂತರು ಅಂತ ಹೇಳಲಾಗ್ತಿದೆ. ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ, ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ. ಅದಕ್ಕೂ ಮೊದಲು ನೀವಿನ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂತ ಅಂದರೆ ಈಗಲೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆ ಪ್ರತಿದಿನ ಮುಂಜಾನೆ ಬೇಗನೆ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ. ಸ್ನೇಹಿತರೆ, ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದೇ ಮಾರ್ಚ್ 10ರಂದು ಭಯಂಕರವಾದಂತಹ ಅಮಾವಾಸ್ಯೆ ಇದ್ದು 500 ವರ್ಷಗಳ ನಂತರ ಬರೋಬ್ಬರಿ 28 ವರ್ಷಗಳವರೆಗೆ ಈ 9 ರಾಶಿಯವರಿಗೆ ಅದೃಷ್ಟ ಜೊತೆಗೆ ಸಂಪತ್ತಿನ ಸುರಿಮಳೆಯ ಸುರಿತಾ ಇದ್ದು ಗುರುಬಲ ಇವರಿಗೆ ಇದೆ ಅಂತ ಹೇಳಲಾಗ್ತಿದೆ. ಹೌದು, ಈ ರಾಶಿಯವರು ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಇವರಿಗೆ ಗುರುಬಲ ಇರೋದ್ರಿಂದ ಬಂಪರ್ ಲಾಟರಿ ಹೊಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾರಿಗೆ ಗುರುಬಲ ಹೆಚ್ಚಿಗೆ ಇರ್ತದೋ ಅವರಿಗೆ ಹಣ, ಸುಖ, ಸಂಪತ್ತಿನ ಮಳೆಯೇ ಸುರಿತದೆ. ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳಬಹುದು. ಈ ಸಮಯದಲ್ಲಿ ಒಳ್ಳೆಯ ಸುದ್ದಿಯನ್ನು ಈ ರಾಶಿಯವರು ಕೇಳ್ತಾರೆ. ವೃತ್ತಿಯಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸ್ತಾರೆ. ವ್ಯಾಪಾರಸ್ಥರಿಗೆ ಲಾಭ ಅನ್ನೋದು ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಮೊದಲಿನಕ್ಕಿಂತಲೂ ಕೂಡ ಉತ್ತಮವಾಗಿರುತ್ತಂತೆ. ಈ ಸಮಯದಲ್ಲಿ ನೀವು ಮಾಡುವ ಹೂಡಿಕೆಯು ಉತ್ತಮ ಆದಾಯವನ್ನು ನೀಡುತ್ತದೆ. ಉದ್ಯೋಗಿಗಳಿಗೆ ಹಿರಿಯರಿಂದ ಬೆಂಬಲ ಕೂಡ ದೊರೆಯುತ್ತೆ. ನಿಮ್ಮ ಕೆಲಸವನ್ನು ಪ್ರಶಂಸೆ ಕೂಡ ಅವರು ಮಾಡ್ತಾರೆ. ಇನ್ನು ಆರ್ಥಿಕವಾಗಿ ಲಾಭವನ್ನು ಪಡಿತೀರಾ. ನೀವು ಐಷಾರಾಮಿ ಜೀವನವನ್ನು ನಡೆಸ್ತೀರಾ. ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ. ವ್ಯಾಪಾರಸ್ಥರಿಗೆ ಲಾಭ ಸಿಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಎತ್ತರವನ್ನು ತಲುಪ್ತೀರಾ. ಮನಸ್ಸಿಗೆ ನೆಮ್ಮದಿ ಸಿಗಲಿದ್ದು ನಿಮ್ಮ ವೃತ್ತಿಯಲ್ಲಿ ಬೆಳವಣಿಗೆ ಇರುತ್ತಂತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥ ಸಮಯ ಇವಾಗ ನಿಮಗೆ ಶುರುವಾಗಿದೆ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರು ಅದೃಷ್ಟವಂತರಾಗಿರೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಇವರಿಗೆ ಹಣದ ಹೊಳೆಯ ಹರಿಯುತ್ತೆ. ಬಂಪರ್ ಲಾಟರಿನೇ ಹೊಡೆದಂಗೆ ಆಗುತ್ತೆ ಅಂತ ಹೇಳಲಾಗ್ತಿದ್ದು ಅದೃಷ್ಟದ ಜೊತೆ ಈ ರಾಶಿಯವರ ಆಟ ಅಂದರೆ ಇವರ ರಾಶಿಯವರ ಜೀವನ ಶುರುವಾಗುತ್ತಂತೆ. ಹೀಗಾಗಿ ಈ ರಾಶಿಯವರಿಗೆ ಗುರು ರಾಘವೇಂದ್ರರ ಕೃಪಾ ಕಟಾಕ್ಷ ಸಿಗ್ತಾ ಇರೋದ್ರಿಂದ ಮುಂದಿನ 28 ವರ್ಷಗಳವರೆಗೂ ಕೂಡ ಈ 9 ರಾಶಿಯವರನ್ನ ಅದೃಷ್ಟವಂತರು ಅಂತ ಕರೆಯಲಾಗ್ತಿದೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಮಾರ್ಚ್ 10ರ ಭಯಂಕರ ಅಮಾವಾಸ್ಯೆಯ ನಂತರ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ 9 ರಾಶಿಗಳು ಯಾವುವು ಅಂತ ನೋಡೋದಾದರೆ ಮೊದಲಿಗೆ ವೃಶ್ಚಿಕ ರಾಶಿ, ವೃಷಭ ರಾಶಿ, ತುಲಾ ರಾಶಿ, ಮಕರ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ, ಮೇಷ ರಾಶಿ, ಧನುರ್ ರಾಶಿ ಮತ್ತು ಕರ್ಕಾಟಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಭಕ್ತಿಯಿಂದ ಕಮೆಂಟ್ ಮಾಡಿ. ಧನ್ಯವಾದಗಳು.